ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಟಿಯರಿಗೆ ಇಷ್ಟಪಟ್ಟು ಬಿರುದುಗಳನ್ನ ಕೊಟ್ಟಿರ್ತಾರೆ. ನಟ ನಟಿಯರು ಅಷ್ಟೇ ಅದನ್ನ ತುಂಬಾ ಪ್ರೀತಿಯಿಂದ ಸ್ವೀಕರಿಸಿರ್ತಾರೆ. ಆದ್ರೆ ಇತ್ತೀಚೆಗೆ ಕಮಲ್ ಹಾಸನ್, ಅಜಿತ್ ಹಾಗೆ ಜಯಂ ರವಿ ಅವರು ತಮಗೆ ಕೊಟ್ಟಂತಹ ಬಿರುದುಗಳನ್ನ ಬೇಡ ಅಂತ ಹೇಳಿದ್ದಾರೆ. ಈಗ ಅದೇ ಸಾಲಿಗೆ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರು ಕೂಡ ಸೇರಿದ್ದಾರೆ. ಹೌದು, ನಯನತಾರಾ ಅವರು ತಮಗಿರುವ ಬಿರುದು ಲೇಡಿ ಸೂಪರ್ ಸ್ಟಾರ್ ಅನ್ನ ಇನ್ಮುಂದೆ ಕರಿಬೇಡಿ, ನನ್ನನ್ನ ನಯನತಾರಾ ಅಂತ ಮಾತ್ರ ಕರೀರಿ ಅಂತ ಹೇಳಿದ್ದಾರೆ. ಇಷ್ಟಕ್ಕೂ ನಯನತಾರಾ ಅವರು ಇದ್ದಕ್ಕಿದ್ದಂತೆ ಈ ರೀತಿಯ ನಿರ್ಧಾರವನ್ನ ಯಾಕೆ ಮಾಡಿದ್ದಾರೆ ಅನ್ನೋದು ಅವರ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಹೆಚ್ಚಿಸಿದೆ. ಬಿರುದುಗಳು ಮತ್ತು ಪುರಸ್ಕಾರಗಳು ಬೆಲೆ ಕಟ್ಟಲು ಸಾಧ್ಯವಾಗದೇ ಇರಂತಹವುಗಳು. ಆದರೆ ಅವು ಕೆಲವೊಮ್ಮೆ ನಟರನ್ನ ತಮ್ಮ ಕಲೆಯಿಂದ ದೂರ ಇಡುವಂತೆ ಮಾಡುತ್ತೆ ಎಂದು ನಟಿ ನಯನತಾರಾ ಹೇಳಿದ್ದಾರೆ. ಇನ್ನು ತನಗೆ ನೀಡಲಾಗಿರುವ ಲೇಡಿ ಸೂಪರ್ ಸ್ಟಾರ್ ಎಂಬ ಬಿರುದನ್ನ ತ್ಯಜಿಸುವ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಶ್ರೀರಾಮ ರಾಜ್ಯ, ಅನಾಮಿಕಾ, ಚಂದ್ರಮುಖಿ, ಗಜನಿ ಮತ್ತು ಜವಾನ್ ಚಿತ್ರಗಳಲ್ಲಿ ಹೆಸರುವಾಸಿಯಾಗಿರುವ ನಯನತಾರಾ ಮಂಗಳವಾರ ಅಭಿಮಾನಿಗಳು, ಮಾಧ್ಯಮಗಳು ಮತ್ತು ಸಿನಿಮಾ ಸಹೋದ್ಯೋಗಿಗಳನ್ನ ಉದ್ದೇಶಿಸಿ ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಇನ್ನು ಅವರು ಹಂಚಿಕೊಂಡಿರುವ ಪೋಸ್ಟ್ ನಲ್ಲಿ ಏನನ್ನ ಬರ್ತಿದ್ದಾರೆ ಅಂತ ನೋಡೋದಾದ್ರೆ, ನಿಮ್ಮಲ್ಲಿ ಅನೇಕರು ನನ್ನನ್ನ ಲೇಡಿ ಸೂಪರ್ ಸ್ಟಾರ್ ಎಂದು ಪ್ರೀತಿಯಿಂದ ಕರೀತಿದ್ದೀರಿ. ಇದು ನಿಮ್ಮ ಅಪಾರ ಪ್ರೀತಿಯಿಂದ ಹುಟ್ಟಿದ ಬಿರುದಾಗಿದೆ. ಅಂತಹ ಅಮೂಲ್ಯವಾದ ಬಿರುದನ್ನ ನನಗೆ ಕೊಟ್ಟಿದ್ದಕ್ಕೆ ನಾನು ನಿಮಗೆ ತುಂಬಾ ಋಣಿಯಾಗಿದ್ದೇನೆ. ಆದರೂ ಲೇಡಿ ಸೂಪರ್ ಸ್ಟಾರ್ ಎಂದು ಕರೆಯುವ ಬದಲು ನನ್ನನ್ನ ನಯನತಾರಾ ಎಂದು ಕರೆಯಲು ನಾನು ವಿನಮ್ರವಾಗಿ ವಿನಂತಿಸುತ್ತೇನೆ ಎಂದಿದ್ದಾರೆ. ಈ ಹೆಸರು ನನ್ನ ಹೃದಯಕ್ಕೆ ಹತ್ತಿರವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇದು ಓರ್ವ ನಟಿಯಾಗಿ ಮಾತ್ರವಲ್ಲದೆ ಓರ್ವ ವ್ಯಕ್ತಿಯಾಗಿಯೂ ನಾನು ಯಾರೆಂಬುದನ್ನ ಪ್ರತಿನಿಧಿಸುತ್ತದೆ. ಬಿರುದುಗಳು ಮತ್ತು ಪುರಸ್ಕಾರಗಳು ಅಮೂಲ್ಯವಾದವುಗಳು. ಆದರೆ ಅವು ಕೆಲವೊಮ್ಮೆ ನಮ್ಮ ಕೆಲಸ, ನಮ್ಮ ಕಲೆ ಮತ್ತು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಬೇಷರತ್ತಾದ ಬಂಧನದಿಂದ ನಮ್ಮನ್ನ ಪ್ರತ್ಯೇಕಿಸುವ ಇಮೇಜ್ ಅನ್ನ ಸೃಷ್ಟಿಸಬಹುದು ಎಂದು ಅವರು ಬರೆದಿದ್ದಾರೆ. ಇತ್ತೀಚೆಗಷ್ಟೇ ಕಮಲ್ ಹಾಸನ್, ಅಜಿತ್ ಮತ್ತು ಜಯಂ ರವಿ ಅವರು ಕೂಡ ಅಭಿಮಾನಿಗಳು ತಮಗೆ ನೀಡಿದ್ದ ಬಿರುದುಗಳನ್ನ ಬಿಟ್ಟಿದ್ರು. ಇದೀಗ ನಟಿ ನಯನತಾರಾ ಕೂಡ ಆ ಸಾಲಿಗೆ ಸೇರಿದ್ದಾರೆ. ಇನ್ನು ಇವರ ನಿಜವಾದ ಹೆಸರು ಡಯಾನಾ ಮರಿಯಂ ಕುರಿಯನ್ ಅಂತ. ಅವರ ಮೊದಲ ಸಿನಿಮಾವಾದ ಮನಸ್ಸಿನಕ್ಕರೆ 2003ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾದ ನಿರ್ದೇಶಕ ಸತ್ಯನ್ ಅಂತಿಕಾಡ್ ಅವರು ಇವರಿಗೆ ನಯನತಾರಾ ಎಂಬ ತೆರೆಯ ಮೇಲಿನ ಹೆಸರನ್ನ ನೀಡಿದ್ರು. ಇದಾದ ಮೇಲೆ ನಯನತಾರಾ ಅವರು ಸಾಕಷ್ಟು ಯಶಸ್ಸನ್ನ ಗಳಿಸಿದ್ರು. ಇನ್ನು 40 ವರ್ಷದ ನಯನತಾರಾ ಸುಮಾರು 20 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಈಗಲೂ ಕೂಡ ಸ್ಟಾರ್ ನಟಿಯಾಗಿದ್ದಾರೆ. ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಅಭಿನಯಿಸಿದ್ದಾರೆ. ತಮಿಳು, ತೆಲುಗು, ಕನ್ನಡ, ಹಿಂದಿ ಭಾಷೆಯಲ್ಲಿ ನಟಿಸಿದ್ದಾರೆ. ಪ್ರೀತಿಯ ಭಾಷೆ ಎಲ್ಲ ಮಿತಿಗಳನ್ನ ಮೀರಿ ಜನರನ್ನ ಸಂಪರ್ಕಿಸುತ್ತದೆ. ನಮ್ಮೆಲ್ಲರಿಗೂ ಭವಿಷ್ಯವು ಅನಿರೀಕ್ಷಿತವಾಗಿದ್ದರೂ ನಿಮ್ಮ ಬೆಂಬಲ ನಿರಂತರವಾಗಿರುತ್ತದೆ ಎಂದು ನನಗೆ ತುಂಬಾ ಸಂತೋಷವಾಗಿದೆ. ಹಾಗೆಯೇ ನಿಮ್ಮನ್ನ ರಂಜಿಸಲು ನನ್ನ ಶ್ರಮವೂ ಇರುತ್ತದೆ. ಸಿನಿಮಾ ನಮ್ಮನ್ನು ಒಗ್ಗೂಡಿಸುತ್ತದೆ ಮತ್ತು ಅದನ್ನ ಒಟ್ಟಿಗೆ ಆಚರಿಸೋಣ. ಪ್ರೀತಿ, ಗೌರವ ಮತ್ತು ಕೃತಜ್ಞತೆಯಿಂದ ನಯನತಾರಾ ಎಂದು ಬರೆದಿದ್ದಾರೆ. ಇನ್ನು ಈ ಪತ್ರಕ್ಕೆ ನಯನತಾರಾ ವಿಲ್ ಆಲ್ವೇಸ್ ಬಿ ಅಂಡ್ ಓನ್ಲಿ ನಯನತಾರಾ ಎಂಬ ಶೀರ್ಷಿಕೆಯನ್ನ ಕೂಡ ಬರೆದಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅಲ್ಲ, ನಯನತಾರಾ ಅವರು ಇನ್ಮುಂದೆ ತಮಗಿರುವ ಬಿರುದಾದ ಲೇಡಿ ಸೂಪರ್ ಸ್ಟಾರ್ ಅಂತ ಕರಿಬೇಡಿ, ನಯನತಾರಾ ಅಂತ ಮಾತ್ರ ಕರೀರಿ ಅಂತ ಹೇಳಿದ್ದಾರೆ. ಇನ್ನು ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವ ಇವರು ಹೀರೋಗೆ ಹೀರೋ ಅಷ್ಟೇ ಕ್ರೇಜ್ ಇವರಿಗೂ ಕೂಡ ಇದೆ. ಈಗ ಇವರು ಲೇಡಿ ಸೂಪರ್ ಸ್ಟಾರ್ ಅಂತ ಕರಿಬೇಡಿ ಅಂತ ಹೇಳಿರೋದು ಅವರ ಅಭಿಮಾನಿಗಳಿಗೆ ತುಂಬಾನೇ ಬೇಸರ ತಂದಿದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.